ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಕ್ಯೂಟೆಸ್ಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಚೀಸ್ ಬ್ರೆಡ್ ಆಮ್ಲೆಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳು ಯಾವುದಂತ ಹೇಳಿದರೆ, ಮೊದಲನೇದಾಗಿ ಒಂದು 7ರಿಂದ 8 ಬ್ರೆಡ್ ತೊಗೊಂಡಿದ್ದೀನಿ, 1-2 ಪ್ಯಾಕೆಟ್ ಚೀಸು, 2 ಮೊಟ್ಟೆ, ಒಂದು ನೀರುಳ್ಳಿ ತೊಗೊಂಡಿದ್ದೀನಿ, 1 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1 ಚಮಚ ಉಪ್ಪು, 1 ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ತುಪ್ಪ ತೊಗೊಂಡಿದ್ದೀನಿ. ಮಾಡೋದು ಹೇಗೆಂದರೆ, ಮೊದಲು ಮೊಟ್ಟೆನ ಒಂದು ಬೌಲಿಗೆ ಒಡೆದು ಹಾಕ್ಕೊಳ್ಬೇಕು. ಹಾಗೆ 2 ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು ಚೆನ್ನಾಗಿ. ಅದಕ್ಕೆ ಈಗ ನಾವು 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತವಾನ ಗ್ಯಾಸ್ ಮೇಲೆ ಇಡಬೇಕು. ತವಾನ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ತವ ಕಾದಿದ ನಂತರ ನಾವೀಗ ಒಂದೊಂದೇ ಬ್ರೆಡ್ಡಿಗೆ ಈ ನಾವು ಪೇಸ್ಟ್ ಎಲ್ಲ ಮಾಡಿದ್ವಲ್ಲ, ಮೊಟ್ಟೆ ಮತ್ತು ಸಕ್ಕರೆ ಮತ್ತು ಮೊಟ್ಟೆಗೆ ಹಾಕಿ ಉಪ್ಪೆಲ್ಲ ಹಾಕಿ ಕಲಿಸಿದ್ವಲ್ಲ, ಆ ಪೇಸ್ಟನ್ನು ಇದಕ್ಕೆಲ್ಲ ಬ್ರೆಡ್ಡಿಗೆ ಫಸ್ಟ್ ಒಂದು ಸೈಡಲ್ಲಿ ಹಾಕಿ ಒಂದು ಸೈಡು ಚೆನ್ನಾಗಿ ಹಚ್ಚಬೇಕು. ನಂತರ ಕಾವಲಿ ಮೇಲೆ ಹಾಕಬೇಕು. ಕಾವಲಿ ಕಾದ ನಂತರ ಹೀಗೆ ಇನ್ನೂ ಮತ್ತೊಂದು ಬ್ರೆಡ್ಡಿಗೂ ಒಂದು ಸೈಡಲ್ಲಿ ಈ ನಾವೆಲ್ಲ ಕಲಸಿಟ್ಕೊಂಡಿದ್ದೀವಲ್ಲ, ಆಮ್ಲೆಟ್ ಥರ ಮಾಡಿಟ್ಟಿದ್ದೀವಲ್ಲ, ಆ ಪೇಸ್ಟನ್ನು ಹಚ್ಚಬೇಕು. ಒಂದು ಸೈಡಲ್ಲಿ ಹಚ್ಚಿ ಮತ್ತು ಇದನ್ನು ಕಾವಲಿಗೆ ಹಾಕಬೇಕು. ಹೀಗೆ ಒಂದು 4 ಇದೇ ರೀತಿಯಲ್ಲಿ ಮಾಡಬೇಕು. ನಾವು ಇನ್ನೊಂದು ಸೈಡಲ್ಲಿ ಮತ್ತೆ ಈ ಪೇಸ್ಟನ್ನು ಹಚ್ಚಬೇಕು. ಮೊಟ್ಟೆದು ಎಲ್ಲ ಬ್ರೆಡ್ಡಿಗೂ ಹಚ್ಚಬೇಕು. ಇದೇ ರೀತಿ ಎಲ್ಲ ಸೈಡು ತಾಗುವಾಗೆ ಚೆನ್ನಾಗಿ ಮೊಟ್ಟೆ ಆಮ್ಲೆಟನ್ನು ಕಲಸಿ ಹಚ್ಚಬೇಕು. ಈ ರೀತಿ ಹಚ್ಚಿದ ನಂತರ ನಾವೀಗ ಇದಕ್ಕೆ ತುಪ್ಪ ಒಂದು ಸ್ವಲ್ಪ ತುಪ್ಪನ ಹಾಕಬೇಕು. ಎಲ್ಲ ಬ್ರೆಡ್ಡಿಗೂ ಸ್ವಲ್ಪನೇ ತುಪ್ಪನ ಹಾಕಬೇಕು. ಈ ರೀತಿ ತುಪ್ಪ ಹಾಕಿ ಈ ರೀತಿ ತವ ಮೇಲೆ ಒಂದು 5 ನಿಮಿಷದವರೆಗೆ ಮೀಡಿಯಮ್ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಬೆಂದಿದೆ, ಇದನ್ನು ಮಗ್ಚಾಕ್ತಾ ಇದ್ದೇನೆ. ಒಂದೊಂದಾಗಿ ಮಗ್ಚಾಕಬೇಕು. ನೋಡಿ ಯಾವ ರೀತಿ ರೋಸ್ಟ್ ಆಗಿದೆ. ಈ ರೀತಿ ರೋಸ್ಟ್ ಆಗಬೇಕು. ಈಗ ರೋಸ್ಟ್ ಆಗಿದ ನಂತರ ನಿಧಾನವಾಗಿ ನಾವು ಟೊಮೆಟೊನ ಹಾಕಬೇಕು. ಈಗ ನಾನು ಸಣ್ಣ ಉರಿಲಿ ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಸಣ್ಣ ಉರಿಲಿ ಇಟ್ಟುಕೊಂಡು ಈ ಟೊಮೆಟೊನ ಹಾಕ್ತಾಯಿದ್ದೀನಿ ಎಲ್ಲ ಬ್ರೆಡ್ಡಿಗೂ. ಈ ರೀತಿ ಬ್ರೆಡ್ಡಿಗೆ ಹಾಕಿದ ನಂತರ ನೀರುಳ್ಳಿನ ಹಾಕಬೇಕು. ನಾವು ಸಣ್ಣದಾಗಿ ಕೊಚ್ಚಿಟ್ಕೊಂಡಿದ್ವಲ್ಲ, ಆ ನೀರುಳ್ಳಿನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ತರಕಾರಿ ಎಲ್ಲ ಹೆಚ್ಚಿಗೆ ತಿನ್ನಲ್ಲ. ಈ ರೀತಿ ಎಲ್ಲ ಮಾಡಿಕೊಟ್ರೆ ಇಲ್ಲಿ ಮುಲ್ಕನಾದರೂ ತರಕಾರಿಗಳೆಲ್ಲ ಹೊಟ್ಟೆಗೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ವೆಜಿಟೇಬಲ್ಸ್ ತಿನ್ನೋದಂದರೆ ನಮ್ಮ ಮಕ್ಕಳಿಗೆ ಆಗಲ್ಲ. ಆದರೂ ನಾನು ಈ ರೀತಿ ಎಲ್ಲ ಮಾಡಿ ಮಕ್ಕಳಿಗೆ ಕೊಡ್ತೇನೆ. ಈಗ ಈ ರೀತಿ ಇದನ್ನೆಲ್ಲ ಬ್ರೆಡ್ಡಿಗೆ ಹಾಕಿದ ನಂತರ ನಾವು ಈಗ ಚೀಸ್ ಇದೆಯಲ್ಲ, ಚೀಸನ್ನು ಹಾಕ್ತೀನಿ. ನಾನು ಚೀಸನ್ನು ಹೆಚ್ಚು ಹಾಕ್ತಾಯಿಲ್ಲ, ಯಾಕಂದರೆ ಚೀಸ್ ಜಾಸ್ತಿ ಆದರೆ ನನ್ನ ಮನೇಲಿ ಮಕ್ಕಳು ತಿನ್ನಲ್ಲ. ಅದಕ್ಕೆ ನಾನು ಸ್ವಲ್ಪನೇ ಚೀಸ್ ಹಾಕ್ತಾಯಿದ್ದೆ. ಒಂದು ಪ್ಯಾಕೆಟಲ್ಲಿ 1-2 ಕವರಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಮೊದಲೇ ತುಪ್ಪ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ಚೀಸ್ ಹಾಕ್ತಾಯಿಲ್ಲ, ಒಂದು ಸ್ವಲ್ಪ ಚೀಸ್ ಮಾತ್ರ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ಒಂದು 5 ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಇಟ್ಟು ಮಾಡ್ತೀನಿ. ಈಗ ಚೀಸ್ ಬ್ರೆಡ್ ಸ್ಪೆಷಲ್ ಆಮ್ಲೆಟ್ ರೆಸಿಪಿ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ.